ಜಾಯಿಂಟ್ ಫ್ಯಾಮಿಲೀಸಿಗೆ ನಂಗೊಂದು ಮೆಸೇಜ್ ಇದೆ. ಜಾಯಿಂಟ್ ಫ್ಯಾಮಿಲೀಸ್, ಎಸ್ಪೆಷಲಿ ಜಾಯಿಂಟ್ ಫ್ಯಾಮಿಲೀಸ್, ಎಲ್ಲ ಫ್ಯಾಮಿಲಿಗೂ ಇದೆ. ಮಕ್ಕಳಲ್ಲಿ ಪೇರೆಂಟ್ಸ್ಗೆ ಮಕ್ಕಳು ಸಾಕಬೇಕಾದ್ರೆ ಊಟ ಮಾಡಿಸೋದು ಆಲ್ರೆಡಿ ಇಸ್ ಅ ಬಿಗ್ ಚಾಲೆಂಜ್. ಸರಿಯಾಗಿ ತಿನ್ನಲ್ಲ, ಅದು ಇದು ಇಷ್ಟಪಡ್ತಾರೆ, ಶಾರ್ಟ್ ಕಟ್ಸು, ಜಂಕ್ ಫುಡ್ಸು, ಚಾಕ್ಲೇಟ್ಸು, ಕೇಕು, ಪೇಸ್ಟ್ರೀಸು. ಅದರಲ್ಲಿ ಜಾಯಿಂಟ್ ಫ್ಯಾಮಿಲೀಸಲ್ಲಿ ಎಕ್ಸ್ಟ್ರಾ ಚಾಲೆಂಜಸ್. ಗ್ರ್ಯಾಂಡ್ ಪೇರೆಂಟ್ಸ್ ಇರ್ತಾರೆ, ಎಮೋಷ್ನಲ್ ಪೀಪಲ್ ಇರ್ತಾರೆ ಗ್ರ್ಯಾಂಡ್ ಪೇರೆಂಟ್ಸ್. ಅವ್ರು ಎಷ್ಟೇ ಪೇರೆಂಟ್ಸ್ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ರು ಮಧ್ಯ ಕರೆದ್ಬಿಟ್ಟು ಚಿಪ್ಸ್ ಕೊಟ್ಬಿಡ್ತಾರೆ, ಚಾಕ್ಲೇಟ್ ಕೊಟ್ಬಿಡ್ತಾರೆ, ಕೇಕ್ ಕೊಟ್ಬಿಡ್ತಾರೆ. ಈಗ ನಮ್ಮ ಫ್ರೆಂಡ್ ಇದ್ದಾರೆ, ಇವರು ಈ 6 years ನಾವು 3-3.5 kg ಅಂಡರ್ ವೇಟ್ ಇದ್ದಾರೆ. ಯಾಕೆ ಅಂದರೆ ಅವರು ಡೈಲಿ ಚಿಪ್ಸು, ಡೈಲಿ ಚಾಕ್ಲೇಟು, ಡೈಲಿ ಜಂಕ್ ಸ್ಕೂಲಿಂದ ಬಂದಮೇಲೆ ತಿನ್ನಲೇಬೇಕು. ಮಮ್ಮಿ ಡ್ಯಾಡಿ ಬೇಡ ಅಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಸೂಪರ್ ಮ್ಯಾನ್ ಥರ ಜಂಪ್ ಮಾಡಿ ಬರ್ತಾರೆ. ಯಾರದು ನನ್ನ ಮೊಮ್ಮಗಂಗೆ ಡಿಸ್ಟರ್ಬ್, ಟೇಕ್ ಇಟ್ ಅಂತ. ಇವರು ಸ್ಮಾರ್ಟ್ ಇದ್ದಾರೆ, ಹೋಗಿ ಅಲ್ಲಿ ಮಸ್ಕ ಬಟರ್ ತೊಗೊಂಡು ಹೋಗ್ತಾರೆ. ಇರೋದೊಂದು 20 kg ಬಟರ್ ಇದೆ, ಬರ್ತಾರೆ ಬೆಣ್ಣೆ ಹೊಡಿತಾ ಇರ್ತಾರೆ ಗ್ರ್ಯಾಂಡ್ ಪೇರೆಂಟ್ಸ್ಗೆ. ಸೊ ಚಿಪ್ಸ್, ಚಾಕ್ಲೇಟ್ಸ್, ಕೇಕ್ಸ್ ಡೈಲಿ ತಿಂದರೆ ಏನಾಗುತ್ತೆ? ಎಂಟಿ ಕ್ಯಾಲರೀಸ್, ದೇ ಆರ್ ಆಲ್ ಜಸ್ಟ್ ಕ್ಯಾಲರೀಸ್, ಎಂಟಿ ಕ್ಯಾಲರೀಸ್. ಸುಮ್ಮನೆ ಸ್ಟಮ್ಮಿ ಫಿಲ್ ಆಗುತ್ತೆ. ಡೋಪಮೀನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಬ್ರೈನಲ್ಲಿ. ಅದು ಹಾರ್ಮೋನ್ ಇನ್ನೂ ಎಕ್ಸೈಟ್ಮೆಂಟ್ ಕೊಡುತ್ತೆ ಅವರಿಗೆ. ಇನ್ನೂ ಬೇಕು, ಇನ್ನೂ ಬೇಕು. ಕೊಟ್ಟಿಲ್ಲ ಅಂದರೆ ಹಠ ಮಾಡ್ತಾರೆ, ಕಿರ್ಚಾಡ್ತಾರೆ, ಥ್ರೆಟನಿಂಗ್ ಮಾಡ್ತಾರೆ, ಫುಲ್ ರೆಸ್ಲಿಂಗ್ ಮಾಡೋಕ್ಕೆ ಫೈಟ್ ಮಾಡ್ತಾರೆ. ಸೊ ಪೇರೆಂಟ್ಸ್ಗೆ ಎನಿವೇ ಮೆಸೇಜ್ ಗೊತ್ತಿದೆ, ಬಟ್ ರೆಸ್ಟ್ ಆಫ್ ದ ಪೀಪಲ್ ಇನ್ ದ ಫ್ಯಾಮಿಲಿ, ದಯವಿಟ್ಟು ಮಕ್ಕಳು ಪ್ರೀತಿ ಇರ್ತದೆ ನಿಮಗೆ ಗೊತ್ತು, ಬಟ್ ಪ್ರೀತಿ ಜೊತೆ ಅವ್ರ ಹೆಲ್ತ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅವ್ರಿಗೆ ಪ್ರೀತಿ ಮಾಡ್ತೀರಾ ಅಂದರೆ ಹೆಲ್ತ್ ಬಗ್ಗೆನೂ ಗಮನ ಕೊಡಿ. ಈ ಏಜಲ್ಲಿ ಅವರಿಗೆ ಪ್ರೋಟೀನ್ ಸಿಗಬೇಕು, ಕ್ಯಾಲ್ಶಿಯಂ ಸಿಗಬೇಕು, ಕಾರ್ಬೋಹೈಡ್ರೇಟ್ ಸಿಗಬೇಕು, ಗುಡ್ ಅಮೌಂಟ್ ಆಫ್ ಫ್ಯಾಟ್ಸ್, ಹೆಲ್ದಿ ಫ್ಯಾಟ್ಸು ಸಿಗಬೇಕು. ಅದು ಬರೀ ಡೈಲಿ ಜಂಕ್ ಫುಡ್ ತಿಂದರೆ ಸಿಗಲ್ಲ. ಎಸ್ಪೆಷಲಿ ಪ್ಯಾಕೆಟ್ ಜಂಕ್ ಫುಡ್ಸ್ ಆರ್ ಅನ್ಹೆಲ್ದಿ, ಡೇಂಜರಸ್. ಹೊಟ್ಟೆ ಹಾಳು ಮಾಡುತ್ತೆ, ಬ್ರೈನ್ ಹಾಳು ಮಾಡುತ್ತೆ, ಅವ್ರಿಗೆ ಹಲ್ಲು ಹಾಳು ಮಾಡುತ್ತೆ. ಸೊ ಆ್ಯಸ್ ಎ ಟೀಮ್ ಕೆಲಸ ಮಾಡಿ. ಕೊಡಬೇಡಿ ಅಂತ ಹೇಳ್ತಿಲ್ಲ, ಅವ್ನು ಡಿಸಿಪ್ಲಿನ್ ಮಾಡಿ. ಮಗುಗೆ ಹೇಳಿ, ಫಿನಿಶ್ ಯೋರ್ ಲಂಚ್, ಫಿನಿಶ್ ಯೋರ್ ಡಿನ್ನರ್. ನಿನಗೆ 3 ದಿನಕ್ಕೆ ಒಂದ್ಸಲ ಒಂದು ಚಾಕ್ಲೇಟ್ ಪೀಸ್ ಕೊಡ್ತೀನಿ, ವಾರಕ್ಕೆ 1-2 ಸಲ ಚಿಪ್ಸ್ ಕೊಡ್ತೀನಿ ಅಂತ ಒಂದು ಡಿಸಿಪ್ಲಿನ್ ಮಾಡಿದ್ರೆ ಇಟ್ ವಿಲ್ ಹೆಲ್ಪ್ ದೆಮ್. ಫ್ಯೂಚರಲ್ಲಿ ಇವ್ರು ದೊಡ್ಡವರಾದ್ಮೇಲೆ ದೇ ವಿಲ್ ಫೀಲ್ ಬ್ಯಾಡ್. ಅವರಿಗೆ ಬೇಜಾರಾಗುತ್ತೆ. ಗ್ರ್ಯಾಂಡ್ ಫಾದರ್ ಬಗ್ಗೆ, ಗ್ರ್ಯಾಂಡ್ ಮದರ್ ಬಗ್ಗೆ ಅವರೇ ಅಪ್ಸೆಟ್ ಆಗ್ತಾರೆ. ದಯವಿಟ್ಟು ಇದು ಮಾಡಬೇಡಿ. ಇವತ್ತು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಒಂದು ಮೀಟಿಂಗ್ ಮಾಡಿ, ನಾನು ಈ ವಿಡಿಯೋ ತೋರಿಸ್ಬಿಟ್ಟು ನೋಡಿ ಅಜ್ಜ ಅಂತ ಮೀಟಿಂಗ್ ಮಾಡಿಬಿಟ್ಟು ಒಂದು ಡಿಸಿಷನಿಗೆ ಬನ್ನಿ. ಓಕೆ ಸರ್? ಓಕೆ. ಇವರು ಯೋಚನೆ ಮಾಡ್ತಾರಂತೆ, ಏನು ಯೋಚನೆ ಮಾಡಲ್ಲ, ಅಲ್ಲಿ ವೇಟ್ ಮಾಡ್ತಾರೆ, ಚಿಪ್ಸ್ ಪ್ಯಾಕೆಟ್ ವೇಟಿಂಗ್ ಇದೆ ಅಂತ. ಓಕೆ, ಬಾಯ್, ಹೈ ಫೈ.